ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ತಿಂಡಿ ಆಯಿತು. ತಿಂಡಿಗೆ ನಾನು ಮ್ಯಾಗಿ ಮಾಡಿದ್ದೆ ನೋಡಿ. ಚಿನ್ನಾರಿ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇವ್ರ ಪಪ್ಪ ಇವತ್ತಿನ್ನೂ ಡ್ಯೂಟಿಗೆ ಹೋಗಿಲ್ಲ. ಟೀ ಮಾಡ್ಕೊಡ್ತಿದ್ದಾರೆ. ನಾನು ಮುನ್ಸ್ಕೊಂಡಿದ್ದೆ. ಬನ್ನಿ ಟೀ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನೋಡೋಣ. ನೀನೇ ಮಾಡ್ತಿರೋದಲ್ಲ. ಸಾಕು ಸಾಕು, ನಾನು ಕುಡಿಯೋದು. ಅವಾಗೆ ನಾನು ತುಂಬಾ ವರ್ಷ ಆಯ್ತು ಟೀ ಮಾಡೋದು. ಹಲೋ ಸ್ನೇಹಿತರೆ, ಸುಳ್ಳು ಹೇಳ್ತಿರೋದು. ಇದೇ ಫಸ್ಟ್ ಟೈಮ್. ಅವರು ಎರಡನೇ ಟೈಮ್ ಏನೋ. ಫಸ್ಟ್ ಟೈಮ್ ಒಂದ್ಸರಿ ಯಾವಾಗೋ ನಾವು ಬೇರೆ ಮನೇಲಿ ಇದ್ವಿ, ಅವಾಗ ಮಾಡಿದ್ದಂಥ ಟೀ ಮತ್ತೆ ಮಾಡಿಲ್ಲ. ಮಾಡಿದ್ದು ಮಾಡಿರೋದನ್ನ ಬಿಸಿ ಮಾಡಿರೋದು ಗೊತ್ತಿಲ್ಲ. ಒನ್ ಟೈಮ್ ಮಾತ್ರ ಇವಾಗ ಮಾಡ್ತಿರೋದು. ಇದು ರಿಯಲಾಗಿ ಮಾಡ್ತಿರೋದು. ಸ್ವಲ್ಪ ಶುಂಠಿ ಹಾಕಿದ್ರೆ ತಲೆನೋವು ಕಮ್ಮಿ ಆಗುತ್ತೆ. ಫ್ರಿಜ್ಜಲ್ಲಿ ಐತೆ ನೋಡು. ಬರೀ ಇಂಥದೆಯಾ. ಇವ್ರಿಗೆ ಏನಾದರೂ ಕೆಲಸ ಹೇಳಿದ್ರೆ ಸ್ನೇಹಿತರೆ, ಖಾಲಿ ಆಗಿದೆ, ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಮ್ಮ ಅರ್ಧ ಹಾಕ್ಲ. ಸ್ವಲ್ಪ ಅದು ಆ ಕಡೆ ತುಂಡು ಹಾಕು, ಸಾಕು. ಸಾಕು. ಕುಟಾಣಿ ತೊಗೊಂಬಂದೆ. ಕಲ್ಲು ಚಿಕ್ಕದಿದೆ ನಮ್ಮ ಮನೇಲಿ, ನೋಡ್ಬೋದು ನೀವು. ಚಿಕ್ಕದಿದೆ. ಅದು ಬೆಳ್ಳುಳ್ಳಿ ಮತ್ತು ಮೆಣಸು ಏನಾದರೂ ಕುಟ್ಕೊಳ್ಳೋಕ್ಕೆ ಸರಿ. ಜಾಸ್ತಿ ಏನು ಕುಟ್ಟಕ್ಕಾಗಲ್ಲ ನೋಡಿ. ದೊಡ್ಡದಾಗಿ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ. ತೀಟೆ ಸುಬ್ಬಾ, ಹಾಯ್. ಕಿತ್ತಬಾರ್ದಮ್ಮ. ಇದು ಇಲ್ಲ ಹಾಕಿದ್ಯಾ? ಕ್ಲೀನಾಗಿರ್ಬಾರ್ದ ಮನೆ. ಕೊಕ್ಕೋ ಕೋಗ ಕೊಯ್ಯೋದು ಹೆಂಗಮ್ಮ? ಹೊಡ್ಕಂತೀಯ ಜನ ಮಿಷಿನ್ ಅಂದ್ರೆ ಇಷ್ಟನಾ ಇಷ್ಟ ಇಲ್ವಾ? ಇಷ್ಟ ಇಲ್ಲ. ನನ್ನ ಹೆಂಡ್ತಿದ್ ಯಾವಾಗೂ ಇರೋದೆ, ಯಾವಾಗೂ ಇಷ್ಟ ಇಲ್ಲ. ಅವರು ಫ್ರೆಂಡ್ಸ್, ನೀವು ನೋಡಿ ಇಷ್ಟಪಟ್ಟಿದ್ಯಾ ಅಂದ್ರೆ ಇಲ್ಲ ಅಂತಾನೆ ಹೇಳೋದು. ಯಾಕಂದ್ರೆ ನಾವು ಲವ್ ಮ್ಯಾರೇಜ್ ಇರಲಿ, ಅರೇಂಜ್ ಮ್ಯಾರೇಜ್ ಇರಲಿ, ಪ್ರೀತಿ ಅನ್ನೋದು ಹೊರಗಡೆ ತೋರಿಸ್ಕೊಳ್ಳೋದಲ್ಲ, ಮನಸ್ಸಲ್ಲಿರೋದು ತೋರಿಸ್ಕೋಬೇಕು. ಸ್ನೇಹಿತರೆ, ಮನೆಯವರು ಹೋಗಿದ್ದಾರೆ ಡ್ಯೂಟಿಗೆ. ರೇಗಿಸ್ಬಿಟ್ಟು ನನ್ನ ಟೀಗೆ ಇಕ್ಕಿದ್ರೆ ಇನ್ನೇನು ಸೋಸ್ಬಿಟ್ಟು ನಂಗೆ ಕೊಡಬೇಕು ಅನ್ನೋಷ್ಟೊತ್ತಿಗೆ ಡ್ಯೂಟಿ ಬಂದು ಎದ್ದೋದ್ರು. ಅದಾದಮೇಲೆ ಅವ್ರು ಹೋದಾದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಜೋಡಿಸ್ಬಿಟ್ಟು ನೀಟಾಗಿ ಪಾಪನು ಕೂಡ ಮಲಗಿಸ್ಬಿಟ್ಟು ಹಾಸಿಗೆಯಿಂದ ತಂದು ಕೆಳಗಡೆ ಹಾಕೋತ್ತಿಗೆ ಅವ್ನು ಎದ್ಬಿಟ್ಟ, ಮಲಗಲಿಲ್ಲ. ನಾನು ಮೊನ್ನೆ ಸಾಂಬಾರ್ಗೆ ರುಬ್ಕೊಳಕ್ಕಂತ ಹೋದೆ. ಮಿಕ್ಸಿ ನಾನು ನೋಡಿ, ಇದು ನಮ್ಮತ್ತೆ ಕರೆಕ್ಟಾಗಿ ಕೂಡಿಸಿಲ್ಲ ಮಿಕ್ಸಿಗೂ ಮತ್ತು ಜಾರು ಈ ಥರ. ಅದು ಸೊಟ್ಟ ಹೋಗ್ಬಿಟ್ಟಿತ್ತು ಸ್ವಲ್ಪ. ಅದಾದಮೇಲೆ ನಾನು ನಿನ್ನೆ ಹಾಕೋಕೆ ಹೋದ್ರೆ ಕರೆಕ್ಟಾಗಿ ಬರಲಿಲ್ಲ. ಗಿರ್ರ ಅಂತಿತ್ತು, ರುಬ್ತಾ ಇರಲಿಲ್ಲ. ಹೋಗಿ ರೆಡಿ ಮಾಡಿಸ್ಕೊಂಬರೋಣ ಅಂತ ಅದನ್ನು ಫ್ರಿಜ್ಜಲ್ಲಿ ಮಸಾಲೆ ಅದೇ ಇಟ್ಬಿಟ್ಟು ಹೋದೆ. ಇವಾಗ ಅದನ್ನೇ ಆ ಮಸಾಲೆನೇ ಇನ್ನೊಂದು ಸ್ವಲ್ಪ ರುಬ್ಕೊಂಡು, ಅರ್ಧ ಮಾಡಿ ರುಬ್ಬಿದೆ ಅದನ್ನೇ ರುಬ್ಕೊಂಡ್ಬಿಟ್ಟು ಅದನ್ನೇ ಸಾಂಬಾರು ಮಾಡ್ತಾಯಿದ್ದೀನಿ. ಎಸೆಯೋಕ್ಕಾಗಲ್ಲ, ಎಲ್ಲ ರುಬ್ಬಿರೋದು. ಏನು ಫ್ರಿಜ್ಜಲ್ಲಿ ಇಕ್ಕಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಅದನ್ನೇ ಇನ್ನೊಂದು ಸ್ವಲ್ಪ ರುಬ್ಕೊಂಡು ಈಗ ಅದನ್ನೇ ಸಾಂಬಾರಕ್ಕೆ ಒಗ್ಗರಣೆ ಹಾಕ್ತೀನಿ. ಇದು ಇನ್ನೊಂದು ಟೈಮ್ ಅರ್ಧಂಬರ್ಧ ಹಾಕಿದೆ. ಇದು ಇನ್ನೊಂದು ಟೈಮ್ ಮಿಕ್ಸಿ ಹಾಕ್ಕೊಳ್ತೀನಿ. ಈಗ ಫ್ರೆಶ್ ಆಗಿ ಬದನೆಕಾಯಿನೂ ಆಲೂಗಡ್ಡೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟ್ ಮಾಡಿಕೊಂಡು ಅದು ಮಿಕ್ಸಿ ಹಾಕ್ಕೊಂಡು ಆಮೇಲೆ ಸಾಂಬಾರು ಮಾಡ್ತೀನಿ, ರೆಡಿ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನಾನು ನಿನ್ನೆ ಮಿಕ್ಸಿ ಇದಾಯಿತು ಅನ್ನಲ್ಲ, ಅದಕ್ಕಿಂತ ಮುಂಚೆ ನಾನು ಇದನ್ನು ರುಬ್ಕೊಳ್ಳೋ ವಿಡಿಯೋ ಏನೆಲ್ಲ ಹುರ್ಕೋಬೇಕು ಎಣ್ಣೆಲೆ ಅಂತ ಅದನ್ನು ಹಾಕಿದ್ದೀನಿ. ಇದ್ರ ಜೊತೆನೇ ಅದನ್ನು ನಾನು ಹಾಕ್ತೀನಿ ವ್ಲಾಗಲ್ಲಿ, ನೋಡ್ಕೊಳ್ಳಿ. ಯಾರಾದರೂ ಮಾಡ್ತಿದ್ರೆ ನಾವು ಇದೇ ಥರ ಮಾಡ್ತೀವಿ ಅಂತ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಮಾಡ್ತಾ ಇಲ್ಲ ಅಂದರೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಾನು ಇದು ಹಾಕಿದ್ರೇ ಟೇಸ್ಟ್ ಅಲ್ವಾ. ಇದು ಸಮೇತ ಹಾಕೋದು ತುಂಬ ಟೇಸ್ಟ್ ಆಗಿರುತ್ತೆ. ಸ್ನೇಹಿತರೆ, ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ
ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಅದಾದ ಮೇಲೆ ಟೊಮಾಟೊ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ನಾನು ಫ್ಲೇಮ್ ಆಫ್ ಮಾಡಿಕೊಂಡು ಧನಿಯಾ ಪೌಡ್ರು, ಖಾರದ ಪೌಡ್ರು ಹಾಕ್ಕೊಂಡು ಅದಾದ ಮೇಲೆ ನಾನು ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಒಂದು ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿ ಮತ್ತು ಗಸಗಸೆ ಹಾಕ್ಕೊಳ್ತೀನಿ. ಗಸಗಸೆ ಹಾಕ್ಕೊಂಡು ಮಿಕ್ಸಿದು ರುಬ್ಕೊಳ್ತೀನಿ. ಸ್ನೇಹಿತರೆ, ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಈರುಳ್ಳಿ, ಚೂರು ಕರ್ಬೇವಿನ ಸೊಪ್ಪು, ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡ ಆಲೂಗಡ್ಡೆ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ. ಕಾಳು ಹಾಕೊಂತ ಇದ್ದೀನಿ. ಈಗ ಈ ಅಲಸಂದೆ ಕಾಳು ಚೂರಿದ್ದು ಸ್ನೇಹಿತರೆ, ಅದನ್ನ ಇನ್ನೇನು ಮಾಡೋದು ಅಂತ ಇದಕ್ಕೆ ಹಾಕಿದ್ದೀನಿ ನಾನು. ಜಾಸ್ತಿ ಹಿಕ್ಕಿದ ಬೇಳೆ ಸಾರಿದೆ, ಒಂದು 4 ಅವು ಕೂಡ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ರುಬ್ಕೊಂಡಿರೋ ನೀರು ಹಾಕೊಂತ ಇದ್ದೀನಿ. ಇದು ಪಾತ್ರೆ ನೀಟಾಗಿಲ್ಲ ಅನ್ಸುತ್ತೆ, ಅಲ್ಲ ನಾನು ರುಬ್ಕೋಬೇಕಾಗಿದ್ದ ಅರಿಶಿನ ಹಾಕಿದ್ದೆ ಸ್ನೇಹಿತರೆ, ಹಾಗಾಗಿ ಬರೀ ಉಪ್ಪು ಮಾತ್ರ ಹಾಕಂತ ಇದ್ದೀನಿ ಸಾಂಬಾರ್ಗೆ. ನನ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಂತೀನಿ. ಇದು ನೀರು ಹಾಕೊಂಡಿದ್ದೀನಿ, ಇವಾಗ ಮುಚ್ಚಿಟ್ಟಿದ್ದೀನಿ. ಇದನ್ನ ಸಾಂಬಾರು ಚೆನ್ನಾಗಿ ಬೇಯಲಿ. ಸ್ನೇಹಿತರೆ, ಇದೆಲ್ಲ ಬೆಂದ್ಕೊಂಡಿದೆ ಚೆನ್ನಾಗಿ, ಸೂಪರ್ ಆಗಿದೆ ಸಾಂಬಾರು. ನೋಡ್ಬೋದು ಎಲ್ಲ ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಆಫ್ ಮಾಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆಫ್ ಮಾಡಿದ್ದೀನಿ ಫ್ಲೇಮು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದೆ ವಿಡಿಯೋ ಚೆನ್ನಾಗಿ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.